ನನ್ನೊಂದಿಗೆ ಮಾತಾಡ್ತಾ ಇದೆ, ನನ್ನ ಪರಿಸ್ಥಿತಿ ಬಗ್ಗೆನೇ ಮಾತಾಡ್ತಾ ಇದೆ, ನನಗೋಸ್ಕರ ಮಾತಾಡ್ತಾನೆ ಎಂಬುದಾಗಿ ಯಾವಾಗ ಅದರಲ್ಲಿ ಆನಂದ ಪಡಿತೀವೋ ಆವಾಗ ನಿನಗಿರುವ ಎಲ್ಲ ಚಿಂತೆ, ದುಃಖಗಳನ್ನ, ವೇದನೆಗಳನ್ನ, ಬಾಧೆಗಳನ್ನ ಮರಿಲಿಕ್ಕೆ ನಿನಗೆ ಆಗುವಂತದ್ದಾಗಿದೆ. ಹಲ್ಲೆಲೂಯ. ಲೋಕದಲ್ಲಿ ಹುಡುಕಬೇಡ ಆನಂದ, ಮನುಷ್ಯರಲ್ಲಿ ಆನಂದ ಹುಡುಕಬೇಡ. ಜೆಮಿಮಾ ಹೇಳಿದ್ರು, ನನ್ನ ದೇವರು ವಿಮೋಚನೆ ಕಾಂಡದಲ್ಲಿ ಹೇಳಿರುವ ಹಾಗೆ ನನ್ನನ್ನು ಮೇಲೆ ಎತ್ತಿದ್ದಾನೆ, ಆ ವಾಕ್ಯವನ್ನು ನಾನು ಹಿಡಿದುಕೊಂಡಿದ್ದೇನೆ, ಆ ವಾಕ್ಯದ ಹಾಗೆ ನಾನು ಜೀವಿಸುವಾಗ ಕರ್ತನ ನನ್ನ ಹೃದಯವನ್ನ ಆನಂದದಿಂದ ತುಂಬಿಸಿದ್ದಾನೆ. ದೇವರ ವಾಕ್ಯ ಭಾಗದಲ್ಲಿ ನಾವು ಹೋಗುವಂತರಾಗಿರೋಣ. ಪ್ರತಿ ವಾರ ದೇವರ ವಾಕ್ಯವನ್ನು ನಾವು ಕಲಿತಾ ಇದ್ದೇವೆ. ಸೊ ಈ ವಾರ ಕೂಡ ದೇವರ ವಾಕ್ಯವನ್ನು ಕಲಿಯುವಂತರಾಗಿರೋಣ. ಸೊ ಇವತ್ತು ನಾವು ಆನಂದವಾಗಿರ್ಬೇಕಂದ್ರೆ ಯಾವ ಯಾವ ವಿಷಯಗಳಿಂದ ನಾವು ದೂರವಾಗಿರಬೇಕು? ನಾವು ಆನಂದವಾಗಿರ್ಬೇಕೆಂದ್ರೆ ಎಲ್ಲಿ ಆನಂದ ಸಿಗ್ತದೆ ಅದರ ವಿಷಯದಲ್ಲಿ ನಾನು ಮಾತಾಡಲಿಕ್ಕೆ ನಾನು ಹೋಗುವಂತನಾಗಿದ್ದೇನೆ. ದೇವರಾದ ಪರಿಪೂರ್ಣ ಸಂತೋಷ ಇದೆ, ಆದರೆ ಆನಂದ ಬೇರೆ, ಸಂತೋಷ ಬೇರೆ. ನೋಡಿ, ಸಂತೋಷ ಎಲ್ಲರ ಜೊತೆ ಈಗ ಕೈ ತಟ್ಟಿದ್ರಲ್ಲ, ಎಲ್ಲರ ಜೊತೆ ಸಂತೋಷ ಪಡುವುದು. ಆನಂದ ಹಾಗಲ್ಲ, ಒಳಗಿಂದ ಉಕ್ಕಿ ಬರುವಂಥದ್ದು ಆನಂದ. ಆಮೇನ್. ಕಳೆದ 2 ವಾರಗಳ ಹಿಂದೆ ನಮ್ಮ ಭಾರತದ ತಂಡ ವರ್ಲ್ಡ್ ಕಪ್ ಅನ್ನು ಅವ್ರು ಏನು ಮಾಡಿದ್ರು, ಗೆದ್ದ ಕಾರಣ ಅನೇಕರು ಸಂತೋಷ ಪಟ್ಟರು. ಅದರಲ್ಲಿ ಜೆಮಿಮಾ ಅವರು ಆನಂದದಿಂದ ಕಣ್ಣೀರನ್ನು ಸುರಿಸಿದ್ರು. ವಿಮೋಚನೆ ಕಾಂಡದಲ್ಲಿ ಒಂದು ವಾಕ್ಯವನ್ನು ಹೇಳಿ ಆನಂದದಿಂದ ಕಣ್ಣೀರನ್ನು ಸುರಿಸಿ ಅವರು ಸಾಕ್ಷಿಯನ್ನ ಹಂಚಿಕೊಂಡಿದ್ದಾರೆ. ನೋಡಿ, ಆನಂದ ಕಣ್ಣೀರು ಬೇರೆ, ಆನಂದದಿಂದ ಕಿರಿಚುವುದು ಬೇರೆ, ಆನಂದದಿಂದ ಹಾಡುವುದು ಬೇರೆ. ಹಾಗಾಗಿ ಇವತ್ತು ಆನಂದ ಎಲ್ಲಿದೆ? ಬಹಳಷ್ಟು ಜನ ಹುಡುಕಾಡ್ತಾರೆ. ಆನಂದ ಲೋಕದಲ್ಲಿ ಇದೆ. ಯಾರ ಮನುಷ್ಯರಲ್ಲಿ ಆನಂದ ಸಿಗ್ತದೆ? ಯಾರಲ್ಲಿ ಆನಂದ ಸಿಗ್ತದೆ? ಯಾವ ವಸ್ತುವಿನಲ್ಲಿ ಆನಂದ ಸಿಗ್ತದೆ? ಯಾವ ವ್ಯಕ್ತಿಯಲ್ಲಿ ಆನಂದ ಸಿಗ್ತದೆ? ಎಲ್ಲಿ ಹೋದರೆ ನಾನು ಆನಂದವಾಗಿರ್ತೀನಿ, ಎಲ್ಲಿ ಹೋದರೆ ನನ್ನ ಹೃದಯ ಸಂತೋಷ ಆನಂದ ಪಡ್ತದೆ ಎಂಬುದಾಗಿ ಅನೇಕರು ಲೋಕವನ್ನು ಹುಡುಕುತ್ತಾ ಇದ್ದಾರೆ. ಅದರ ಸತ್ಯವೇದ ಹೇಳ್ತದೆ, ನೀನು ಆನಂದವಾಗಿರಬೇಕಾದ್ರೆ ದೇವರ ವಾಕ್ಯದಲ್ಲಿ ನಮಗೆ ಆನಂದವನ್ನು ದೇವರಿಟ್ಟವನಾಗಿದ್ದಾನೆ. ಹಲ್ಲೆಲೂಯಾ. ನಿನಗೆ ವೇದನೆಗಳು ಬರ್ಬೋದು, ಕಣ್ಣೀರು ಬರ್ಬೋದು, ಬಾಧೆಗಳು ಬರ್ಬೋದು, ನಿರಾಸೆ ಬರ್ಬೋದು, ಸೋಲುಗಳು ಬರ್ಬೋದು, ಅವಮಾನಗಳು ಬರ್ಬೋದು, ನಿಂದೆಗಳು ಬರ್ಬೋದು. ಏನೇ ಇದ್ದರೂ ದೇವರ ವಾಕ್ಯ ನಿನಗೆ ಆನಂದವನ್ನು ಅದು ಕೊಡುವಂಥದ್ದಾಗಿದೆ. ಇವತ್ತು ಧ್ಯಾನ ಮಾಡುವಂಥ ಕೀರ್ತನೆ, ಮೊದಲನೇ ಕೀರ್ತನೆ, ಇಡೀ ವಚನಗಳನ್ನು ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಈ ಒಂದು ಕೀರ್ತನೆಯಲ್ಲಿ ಭಕ್ತನು ಹೇಳ್ತಾನೆ, ನೀನು ದೇವರ ವಾಕ್ಯದಲ್ಲಿ ಆನಂದ ಪಡುವವನಾಗಿರಬೇಕು. ಯಾವನು ದುಷ್ಟರ ಆಲೋಚನೆಯಂತೆ ನಡೆದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುವನು ಎಷ್ಟೋ ಧನ್ಯನು. ಅವರು ನೀರಿನ ಕಾಲುವೆಗಳಲ್ಲಿ ಬೆಳೆದಿರುವ ಮರದ ಆಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದಿಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುತ್ತೆ. ಹಲ್ಲೆಲೂಯಾ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ದೇವರ ವಾಕ್ಯದಲ್ಲಿ ಆನಂದ ಪಡುವಂಥ ಮನುಷ್ಯ. 2ನೇ ವಚನ ಕೀರ್ತನೆ 1:2 ಹೇಳ್ತದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನು, ಅದನ್ನು ಹಗಲು ರಾತ್ರಿ ಧ್ಯಾನ ಮಾಡುವವನು ಎಷ್ಟೋ ಧನ್ಯನಾಗಿದ್ದಾನೆ. ಇಬ್ರು ಭಾಷೆಯಲ್ಲಿ ಧನ್ಯತೆ ಎನ್ನುವ ಪದಕ್ಕೆ ಅರ್ಥ ಆಶೀರ್ವದಿಸುವ ಪಟ್ಟವನು, ಆಶೀರ್ವಾದ ಹೊಂದಿದವನು. ಎಷ್ಟೋ ಆಶೀರ್ವಾದ ಹೊಂದಿದ್ದಾನೆ, ಅವನಲ್ಲಿ ಯಾವುದು ಕೊರತೆ ಇಲ್ಲ. ಆತ್ಮಿಕವಾಗಿ ಆಶೀರ್ವಾದ ಪಟ್ಟಂಥ ವ್ಯಕ್ತಿ ಅವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತರಾಗಿದ್ದೇವೆ ಪ್ರೇರೆ. ಹೌದು, ಅವನು ಆಶೀರ್ವದಿಸಲ್ಪಟ್ಟಿರುವಂಥ ವ್ಯಕ್ತಿ ಆಗಿರುವುದರಿಂದ ನಾವು ನೋಡುತ್ತೇವೆ ಅವನಿಗೆ ಯಾವುದು ಕೂಡ ಕೊರತೆ ಇಲ್ಲ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಓಕೆ, ಇಲ್ಲಿ ನಾವು ನೋಡುತ್ತೇವೆ ಧರ್ಮಶಾಸ್ತ್ರ. ಯಾವುದು ಧರ್ಮಶಾಸ್ತ್ರ? ಆಗಿನ ಟೈಮ್ನಲ್ಲಿ ನಾವು ನೋಡ್ತೇವೆ ಸಂಪೂರ್ಣ ವಾಕ್ಯ ಇರಲಿಲ್ಲ. ಆಗಿನ ಟೈಮ್ನಲ್ಲಿ ನಾವು ನೋಡ್ತೇವೆ ಮೋಶೆ ಬರೆದಂಥ ಧರ್ಮಶಾಸ್ತ್ರ ಇತ್ತು. ಆದಿಕಾಂಡ, ವಿಮೋಚಕಾಂಡ, ಯಾಜಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡ, 5 ಪುಸ್ತಕಗಳು ಧರ್ಮಶಾಸ್ತ್ರ ಅಂತ ಕರೀತಾರೆ. ಅಂದ್ರೆ ಮೋಶೆ ಬರೆದಂಥ ಪುಸ್ತಕಗಳಂತ ಕರೀತಾರೆ. ಈ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿರ್ಬೇಕಂತೆ. ನೋಡಿ, ಹೇಗೆ ಆನಂದ ಪಡಬೇಕಂದ್ರೆ ದೇವರ ವಾಕ್ಯದಲ್ಲಿ ಓದುವಾಗ ದೇವರು ನನ್ನ ಸಂಗಡ ಮಾತನಾಡ್ತಾ ಇದ್ದಾನೆ, ಓದುವಾಗ ದೇವರು ನನಗೆ ಬಲವನ್ನು ಕೊಡ್ತಾ ಇದ್ದಾನೆ, ಓದುವಾಗ ದೇವರ ವಾಕ್ಯ ಇದು ನನ್ನೊಂದಿಗೆ ಮಾತಾಡ್ತಾ ಇದೆ, ನನ್ನ ಪರಿಸ್ಥಿತಿ ಬಗ್ಗೆನೇ ಮಾತಾಡ್ತಾ ಇದೆ, ನನಗೋಸ್ಕರ ಮಾತಾಡ್ತಾನೆ ಎಂಬುದಾಗಿ ಯಾವಾಗ ಅದರಲ್ಲಿ ಆನಂದ ಪಡಿತೀವೋ ಆವಾಗ ನಿನಗಿರುವ ಎಲ್ಲ ಚಿಂತೆ, ದುಃಖಗಳನ್ನ, ವೇದನೆಗಳನ್ನ, ಬಾಧೆಗಳನ್ನ ಮರಿಲಿಕ್ಕೆ ನಿನಗೆ ಆಗುವಂತದ್ದಾಗಿದೆ. ಹಲ್ಲೆಲೂಯಾ. ಲೋಕದಲ್ಲಿ ಹುಡುಕಬೇಡ ಆನಂದ, ಮನುಷ್ಯರಲ್ಲಿ ಆನಂದ ಹುಡುಕಬೇಡ. ಜೆಮಿಮಾ ಹೇಳಿದ್ರು, ನನ್ನ ದೇವರು ವಿಮೋಚನೆ ಕಾಂಡದಲ್ಲಿ ಹೇಳಿರುವ ಹಾಗೆ ನನ್ನನ್ನು ಮೇಲೆ ಎತ್ತಿದ್ದಾನೆ, ಆ ವಾಕ್ಯವನ್ನು ನಾನು ಹಿಡಿದುಕೊಂಡಿದ್ದೇನೆ, ಆ ವಾಕ್ಯದ ಹಾಗೆ ನಾನು ಜೀವಿಸುವಾಗ ಕರ್ತನ ಹೃದಯವನ್ನ ಆನಂದದಿಂದ ತುಂಬಿಸಿದ್ದಾನೆ ಎಂಬುದಾಗಿ ಹೇಳುವುದನ್ನ ನಾವು ನೋಡುವಂತರಾಗಿದೆ ಪ್ರೇರೆ. ಹೌದು, ಕರ್ತನ ವಾಕ್ಯದಲ್ಲಿ ನಾವು ಆನಂದ ಪಡುವಂತರಾಗಿರಬೇಕು. ಹಾಗಾದ್ರೆ ಫಸ್ಟ್ ಯಾವಾಗ ನಾವು ಆನಂದ ಪಡಬೇಕು? ಅದು ರಾತ್ರಿ ಆಗಲಿ ಹಗಲಾಗಲಿ ಯಾವಾಗ ಆಗಲಿ ದೇವರ ವಾಕ್ಯವನ್ನು ಓದುವಾಗ ಅದರಲ್ಲಿ ಆನಂದ ಇದೆ. ಪಕ್ಕದವ್ರಿಗೆ ಹೇಳ್ರಿ, ದೇವರ ವಾಕ್ಯದಲ್ಲಿ ಆನಂದ ಇದೆ. ಎಲ್ಲಿದೆ ನಿನ್ನ ಆನಂದ? ಹೋಗಿ ಮಾರ್ಕೆಟಲ್ಲಿ ಹುಡುಕಬೇಡ ಯಾವ ಅಂಗಡಿಯಲ್ಲಿ ಆನಂದ ಸಿಗ್ತದೆ ಅಂತ, ಯಾವ ಮನುಷ್ಯನಲ್ಲಿ ಆನಂದ ಸಿಗ್ತಂತ ಹುಡುಕಬೇಡ. ಒಂದು ವೇಳೆ ಅಂಗಡಿಗೆ ಹೋಗಿ ಹೇಳಿದ್ರೆ ಅವ್ರು ಹೇಳ್ತಾರೆ, ನನಗೆ ಆನಂದ ಇಲ್ಲಪ್ಪ, ನಿನಗೆ ಎಲ್ಲಿಂದ ನಾನು ಕೊಡ್ಲಿ ಅಂತ ಹೇಳ್ತೇನೆ.
ದೇವರ ವಾಕ್ಯದಲ್ಲಿ ಆನಂದ ಪಡುವಂಥ ಮನುಷ್ಯ ಎಷ್ಟೋ ಆಶೀರ್ವಿಸಲ್ಪಟ್ಟಂಥ ಮನುಷ್ಯನಾಗಿದ್ದಾನೆ. ಅದಕ್ಕೆ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ, ಹಗಲಿರುಳು ಅದನ್ನು ಧ್ಯಾನ ಮಾಡುವಂಥ ಮನುಷ್ಯ ಎಷ್ಟು ಆಶೀರ್ವಿಸಲ್ಪಟ್ಟವನಾಗಿದ್ದಾನೆ. ಅದಕ್ಕೆ ಯೆರೆಮೀಯ 15ನೇ ಅಧ್ಯಾಯ 16ನೇ ವಚನದಲ್ಲಿ ಯೆರೆಮೀಯನು ಹೇಳ್ತಾನೆ, ನನಗೆ ದೊರೆತ ನಿನ್ನ ಮಾತುಗಳು, ನನಗೆ ಸಿಕ್ಕ ನಿನ್ನ ಮಾತುಗಳು, ನಾನು ಪಡ್ಕೊಂಡ ನಿನ್ನ ಮಾತುಗಳು, ನಾನು ಕೇಳಿಸಿಕೊಂಡ ನಿನ್ನ ಮಾತುಗಳು, ನಾನು ಓದಿದಂತ ನಿನ್ನ ಮಾತುಗಳು, ಆಹಾರವನ್ನ ಮಾಡಿಕೊಂಡೆ, ಊಟವನ್ನು ನಾನು ಮಾಡಿಕೊಂಡೆ. ಯೆರೆಮೀಯ 15ನೇ ಅಧ್ಯಾಯ 16ನೇ ವಚನದಲ್ಲಿ ಮಾತು ಬರೆಯಲ್ಪಟ್ಟಿದೆ. ನಾನು ಆಹಾರವನ್ನ ಮಾಡಿಕೊಂಡೆ, ನನಗೆ ಸಿಕ್ಕ ನಿನ್ನ ಮಾತುಗಳು. ಅದಕ್ಕೆ ನನ್ನ ಹೃದಯಕ್ಕೆ ಆನಂದವು, ಹರ್ಷವು ನನ್ನ ಹೃದಯಕ್ಕೆ ಆ ವಾಕ್ಯ ಕೊಟ್ಟಿತು. ಪ್ರಿಯ ದೇವರ ಮಕ್ಕಳೇ, ಅನೇಕ ಸಾರಿ ಪರಿಸ್ಥಿತಿಗಳು ಬರುವಾಗ, ಕಣ್ಣೀರು ಬರುವಾಗ, ವೇದನೆ ಬಾಧೆಗಳು ಬರುವಾಗ ನಮ್ಮ ಜೀವಿತದಲ್ಲಿ ಒಂದು ನಿರಾಶೆ ಒಳಗಡೆ ಇರುತ್ತದೆ. ಆದರೆ ದೇವರ ವಾಕ್ಯ ಹೇಳ್ತದೆ, ದಾವೀದನು ತನ್ನ ಜೀವಿತದಲ್ಲಿ ಎಲ್ಲ ಪರಿಸ್ಥಿತಿಗಳಲ್ಲಿ ಆತನ ಹಾದು ಹೋಗುವಾಗ ದಾವೀದನು ಹೇಳ್ತಾನೆ, ಸ್ವದೇವರ ವಾಕ್ಯದಲ್ಲಿ ನನಗೆ ಆನಂದ ಇದೆ. ಅದಕ್ಕೆ ಆತನು ಬರುವಂತೆ ಎಲ್ಲ ಪರಿಸ್ಥಿತಿಗಳು ಹೇಳ್ತಾ ಇದ್ದಾನೆ, ನನ್ನ ಮನವೇ ನೀನು ಕುಗ್ಗಿ ಹೋಗುವುದೇನು, ಹೀಗೆ ವ್ಯಥೆ ಪಡುವುದೇಕೆ, ದೇವರನ್ನು ನಿರೀಕ್ಷಿಸು, ಆತನಿಗೆ ಉತ್ತರವನ್ನ ಕೊಡುವವನಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ನೋಡಿ, ದೇವರ ವಾಕ್ಯದಲ್ಲಿ ನಮಗೆ ಆನಂದ ಉಂಟು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಹಾಗಾದ್ರೆ ದೇವರ ವಾಕ್ಯದಲ್ಲಿ ಆನಂದ ನಾವು ಪಡಬೇಕಾದ್ರೆ 3 ಕಾರ್ಯಗಳಿಂದ ನಾವು ದೂರ ಇರಬೇಕಂತ ವಾಕ್ಯ ಹೇಳ್ತದೆ. ಮೊದಲನೇ ಮಾತು ನಾವು ನೋಡುತ್ತೇವೆ, ಮೊದಲನೇ ವಚನದಲ್ಲಿ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ. ಪ್ರತಿ ಮನುಷ್ಯನು ಕೂಡ ನಾವು ನೋಡ್ತೇವೆ, ದೇವರ ವಾಕ್ಯಕ್ಕೆ ವಿರೋಧವಾಗಿ ಕೆಟ್ಟ ಸಲಹೆ ಕೊಡುವ ಜನರ ಆಲೋಚನೆಯಂತೆ ನಡಿಬಾರದು. ನಾವು ಆನಂದವಾಗಿರಬೇಕು, ನಮ್ಮ ಕುಟುಂಬದಲ್ಲಿ ಆನಂದವಾಗಿರಬೇಕು, ನಮ್ಮ ಹೃದಯದಲ್ಲಿ ಸಂತೋಷ ಆನಂದವಾಗಿರ್ಬೇಕಂದ್ರೆ ಕೆಲವು ಸಾರಿ ದೇವರ ವಾಕ್ಯಕ್ಕೆ ವಿರೋಧವಾಗಿ ಆಲೋಚನೆ ಕೊಡುವಂತ ಮನುಷ್ಯರು ಭೂಮಿ ಮೇಲಿದ್ದಾರೆ. ಅದು ನಿನ್ನ ಫ್ರೆಂಡ್ಸ್ ಆಗಿರ್ಬೋದು, ನಿನ್ನ ಸ್ನೇಹಿತರಾಗಿರ್ಬೋದು, ಬಂಧುಗಳಾಗಿರ್ಬೋದು, ನಿನ್ನ ಕುಟುಂಬಸ್ಥರಾಗಿರ್ಬೋದು, ಅಥವಾ ಅಕ್ಕಪಕ್ಕ ಮನೆಯವರಾಗಿರ್ಬೋದು, ಯಾರೇ ಆಗಿರ್ಬೋದು. ಕೆಲವರು ದೇವರ ವಾಕ್ಯಕ್ಕೆ ವಿರೋಧವಾಗಿ ಕೆಟ್ಟ ಆಲೋಚನೆಗಳನ್ನು ನಿನಗೆ ಕೊಡುತ್ತಾರೆ. ಹಾಗೆ ಮಾಡಬೇಡ, ಆ ರೀತಿ ನಡಿಬೇಡ, ಹೀಗೆ ನಡಿ, ಹಾಗೆ ನಡಿ, ಅದು ಮಾಡು, ಇದು ಮಾಡು, ಎಲ್ಲ ಮಾಡು, ನಡೀತೆ ಅನ್ನುವಂಥ ಕೆಲವೊಂದು ದೇವರ ವಾಕ್ಯಕ್ಕೆ ವಿರೋಧವಾಗಿ ಕೊಡುವಂತ ಆಲೋಚನೆಗಳು ಹೇಳುವಂತ ಜನರಿರ್ತಾರೆ. ಅಂತವರಿಂದ ನೀನು ಆನಂದವಾಗಿರಲಿಕ್ಕೆ ಸಾಧ್ಯ ಇಲ್ಲ. ನಿನಗೆ ದೇವರ ವಾಕ್ಯ ಒಳ್ಳೆ ಆಲೋಚನೆಯನ್ನ ಕೊಡುವಂತದ್ದಾಗಿದೆ. ಅದಕ್ಕೆ ಭಕ್ತನಾದ ದಾವೀದನು ಹೇಳ್ತಾನೆ, ಯೆಹೋವನು ನನಗೆ ಆಲೋಚನೆಯನ್ನ ಹೇಳಿಕೊಡುವವನಾಗಿದ್ದಾನೆ. ಒಳ್ಳೆ ಆಲೋಚನೆಗಳನ್ನು ಆತನು ಹೇಳಿಕೊಡುವವನಾಗಿದ್ದಾನೆ. ಗಮನಿಸಿ, ನಿನಗೆ ಒಳ್ಳೆ ಆಲೋಚನೆ ಹೇಳಿಕೊಡುವಂತ ಮನುಷ್ಯ ಅಂದ್ರೆ ಒಬ್ಬನೇ ಒಬ್ಬನಿದ್ದಾನೆ. ನಿನ್ನ ಒಳ್ಳೆ ದಾರಿಯಲ್ಲಿ ನಡೆಸುವನು ಒಬ್ಬನೇ ಒಬ್ಬನಿದ್ದಾನೆ. ನಿನ್ನ ಆರಾಧನೆ ಮಾಡುವಂತ ಕರ್ತನಾದ ಯೇಸು ಸ್ವಾಮಿ ಆಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ದಾವೀದನು ಹೇಳ್ತಾನೆ, ನಿನ್ನ ವಾಕ್ಯ ನನ್ನ ಕಾಲಿಗೆ ದೀಪ, ನನ್ನ ದಾರಿಗೆ ಅದು ಬೆಳಕಾಗಿದೆ. ನಾನು ಯಾವ ರೀತಿ ನಡಿಬೇಕಂತ ಅದು ನಿನ್ನ ವಾಕ್ಯ ನನಗೆ ತೋರಿಸುವಂತದ್ದಾಗಿದೆ. ಕೆಲವರೆಲ್ಲ ದೇವರ ವಿಷಯದಲ್ಲಿ ಸಂತೋಷ ಪಡಕ್ ಆಗ್ತಾ ಇಲ್ಲ. ಏನಾಯ್ತಮ್ಮ, ಯಾಕೆ ಬ್ರದರ್ ಸಂತೋಷ ಪಡಕ್ಕೆ ನಿನಗೆ ಆಗ್ತಾ ಇಲ್ಲ ಅಂತ ಅವ್ರು ಕೇಳಿದ್ರೆ ಅವ್ರು ಹೇಳ್ತಾರೆ, ಏನ್ ಮಾಡ್ಬೇಕು ಸರ್, ಅವ್ರು ಒಂದು ಮಾತು ಅಂದ್ಬಿಟ್ರು ನನಗೆ, ನನ್ನ ಫ್ರೆಂಡ್ಸ್ ಹಿಂಗೆ ಅಂದ್ಬಿಟ್ಟ, ಅವ್ರು ನನಗೆ ಅಂದ್ರು ದೇವ್ರ ಬಗ್ಗೆ, ಅದಕ್ಕೆ ನನಗೆಲ್ಲ ಮೂಡೆಲ್ಲ ಏನಾಯ್ತು ಏನಂತ ಅಂತ ಹೇಳ್ತೀವಿ, ಆಫ್ ಆಯ್ತು. ಯಾರಿಂದ? ದೇವರ ವಾಕ್ಯಕ್ಕೆ ವಿರೋಧವಾಗಿ ಆಲೋಚನೆ ಕೊಡುವವರಿಂದ. ಇಂಥವರಿಂದ ನಾವು ದೂರ ಇರಬೇಕಂತ ದೇವರ ಮಕ್ಕಳು. ಅವ್ರು ಪಾಸ್ಟರ್ ಆಗಿರ್ಬೋದು, ವಾದ್ಯಗಳನ್ನು ಬಾರಿಸುವವರಾಗಿರುವಂತವರಾಗಿರ್ಬೋದು, ವಿಶ್ವಾಸಿಗಳನ್ನು ನಾವು ಯಾರೇ ಆಗಿರ್ಬೋದು, ಯಾವುದೇ ಸೇವಕನಾಗಿರ್ಬೋದು, ಇಂಥ ಆಲೋಚನೆ ಕೊಡುವಂತ ದೇವರ ವಾಕ್ಯಕ್ಕೆ ವಿರೋಧವಾಗಿ ಆಲೋಚನೆ ಕೊಡುವಂತ ಜನರಿಂದ ಸ್ವಲ್ಪ ದೂರ ನಾವು ಇರಬೇಕು. ಎರಡನೇದಾಗಿ ನಾವು ನೋಡ್ತೇವೆ, ಪಾಪಾತ್ಮ ಮಾರ್ಗದಲ್ಲಿ ನಿಂತುಕೊಳ್ಳಬಾರದು. ಗಮನಿಸಿ, ಲೋಕದಲ್ಲಿ ದಾರಿ ತಪ್ಪಿಸುವಂತ ಜನರು ಇದ್ದಾರೆ. ನಿನ್ನ ಪಾಪದಲ್ಲಿ ಸಿಕ್ಕಿಸುವ ಅನ್ಯೂನ್ಯತೆಯಲ್ಲಿ ನೀನು ಏನ್ ಮಾಡಬಾರ್ದು, ಕೂತ್ಕೊಳ್ಬಾರ್ದು. ಗಮನಿಸಿ, ಜನರಲ್ಲಿ ಎಲ್ಲರೂ ಕೂಡ ಪರಿಶುದ್ಧರಾಗಿರಲಿಕ್ಕಾಗಲ್ಲ. ಜನರಲ್ಲಿ ನಾವು ನೋಡ್ತೀವಿ, ಅನೇಕರು ಲೋಕದ ವಿಚಾರಗಳು, ಲೋಕದ ಆಲೋಚನೆಗಳು ಇಟ್ಕೊಂಡು ಲೋಕದ ದಾರಿಯಲ್ಲೇ ಅವರು ನಡೀತಾ ಇರ್ತದೆ. ಹಾಗಾಗಿ ಅಂಥವರ ಅನ್ಯೂನ್ಯತೆಯಲ್ಲಿ ನೀನು ಇರಬಾರ್ದಂತೆ. ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಅವರ ಅನ್ಯೂನ್ಯತೆಯಲ್ಲಿ ಇರಬಾರ್ದು, ಅವ್ರ ಹತ್ರ ನಿಂತ್ಕೊಳ್ಬಾರ್ದು, ಅವರ ಸಹವಾಸದಲ್ಲಿ ಇರಬಾರ್ದು. ಯಾರು? ಪಾಪಾತ್ಮರು, ಪಾಪದಲ್ಲಿ ಜೀವಿಸುವಂಥವರು, ನಿನ್ನ ಪಾಪಕ್ಕೆ ಪ್ರೇರೇಪಿಸುವಂಥವರು, ನಿನ್ನ ಪಾಪದ ದಾರಿಯಲ್ಲಿ ನಡೆಸುವಂಥವರು, ಅವ್ರ ಹತ್ರ ನಿಂತ್ಕೊಳ್ಬಾರ್ದು, ಅವ್ರ ಹತ್ರ ನೀನು ಇರಬಾರ್ದು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುವುದನ್ನು ನಾವು ನೋಡುವಂತರಾಗಿದ್ದೇವೆ ಪ್ರೇರೆ. ಇವತ್ತು ಹೌದು, ಅನೇಕರು ಕೂಡ ಅವರ ದಾರಿಯಲ್ಲಿ ನಡೆಯುವಂಥವರಿದ್ದಾರೆ, ಅವ್ರ ಜೊತೆ ಸ್ನೇಹ ಮಾಡುವವರಿದ್ದಾರೆ, ಅವ್ರ ಜೊತೆ ನಿಂತ್ಕೊಂಡು ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಜೀವಿಸಿ ಮುಂದೋಗುವಂಥ ಜನರು ಎಷ್ಟೋ ಜನರು ಇದ್ದಾರೆ. ಯಾರು? ಲೋಕದವರಲ್ಲ, ದೇವರ ಮಕ್ಕಳು. ಹಾಗಾದ್ರೆ ಯಾರ ಅನ್ಯೂನ್ಯತೆಯಲ್ಲಿ ಇರಬೇಕು? ಯಾರ ಸಹವಾಸದಲ್ಲಿ ಇರಬೇಕು? ಯಾರ ಸಹವಾಸದಲ್ಲಿ ಯಾರ ಅನ್ಯೂನ್ಯತೆಯಲ್ಲಿದ್ದರೆ ನೀನು ಆನಂದವಾಗಿರ್ತೀಯ? ದೇವ ಮಕ್ಕಳ ಸಹವಾಸ ನಿನಗಿರಬೇಕು. ನೀತಿಯ ಮಾರ್ಗದಲ್ಲಿ ನಡೆಯುವಂಥ ಸಹವಾಸದಲ್ಲಿ ಇರಬೇಕೆಂಬುದಾಗಿ ನಾವು ನೋಡುತ್ತೇವೆ. ಮೊದಲನಾಗಿ ಹೇಳ್ತೇನೆ, ದೇವರ ವಾಕ್ಯಕ್ಕೆ ವಿರೋಧವಾಗಿ ಆಲೋಚನೆ ಕೊಡುವ ಜನರ ಹತ್ರ ಏನ್ಬಾರ್ದು ನೀನು. ಗಮನಿಸಿ, ಎರಡನೇದಾಗಿ ಅವರ ಮಾರ್ಗದಲ್ಲಿ ನೀನು ಏನು ಮಾಡಬಾರ್ದು, ನಡಿಬಾರ್ದು. ಅವ್ರ ಜೊತೆ ಸ್ನೇಹವನ್ನು ನೀನು ಮಾಡಬಾರ್ದು.
ಫಸ್ಟ್ ಯಾರ ಜೊತೆ ಸ್ನೇಹ ಮಾಡಬಾರ್ದು? ಸಭೆಯವ್ರ ಜೊತೆ ಅಲ್ಲ ರೀ. ಯಾರು ನಿನ್ನ ಪಾಪದಲ್ಲಿ ಪ್ರೇರೇಪಿಸ್ತಾರಲ್ಲ ಅವ್ರ ಜೊತೆ ಸ್ನೇಹ ಮಾಡಬಾರ್ದು. ಅವರ ದಾರಿಯಲ್ಲಿ ನಿಂತ್ಕೋಬಾರ್ದು, ಅವರ ಹತ್ತಿರ ಹೋಗಬಾರ್ದು, ಅವ್ರ ಜೊತೆ ಮಾತನಾಡಬಾರ್ದು, ಅವ್ರ ಜೊತೆ ಅನ್ಯೋನ್ಯತೆಯಾಗಿ ನೀನು ಇರಬಾರ್ದು. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನೀನು ದೇವರ ವಾಕ್ಯದಲ್ಲಿ ಆನಂದ ಪಟ್ಟರೆ ನೀನು ಎಷ್ಟೋ ಆಶೀರ್ವದಿಸಲ್ಪಟ್ಟಂಥ ವ್ಯಕ್ತಿ ನೀನಾಗಿರ್ತಾರೆ. ಫಸ್ಟ್ ಮತ್ತೆ ನಾನು ಏನು ಮಾಡಬೇಕು? ಅವ್ರ ಜೊತೆ ಹೋಗಬಾರ್ದಂತೀಯ, ಅವ್ರ ಆಲೋಚನೆಯಲ್ಲಿ ಇರಬಾರ್ದಂತೀರ. ಮತ್ತು ನಾನು ಏನು ಮಾಡಬೇಕು? ದೇವ್ರ ವಾಕ್ಯ ಹೇಳ್ತದೆ, ಒಳ್ಳೆ ಆಲೋಚನೆಯನ್ನು ಇಳಿಕೊಳ್ಳುವವರು, ಒಳ್ಳೆ ಮಾರ್ಗದರ್ಶನದಲ್ಲಿ ನಡೆಸುವಂಥವರು ಯೇಸು ಸ್ವಾಮಿ ನಿನಗೆ ವಾಕ್ಯವನ್ನು ಕೊಟ್ಟಿದ್ದಾನೆ. ಹಾಗಾದರೆ ಈ ವಾಕ್ಯವನ್ನು ಓದುವಾಗ, ಈ ವಾಕ್ಯವನ್ನು ಧ್ಯಾನ ಮಾಡುವಾಗ ಯೆರೆಮೀಯನು ಹೇಳಿದ ಹಾಗೆ ನಿನ್ನ ಹೃದಯಕ್ಕೆ ಆನಂದವು, ನಿನ್ನ ಮನಸ್ಸಿಗೆ ನೆಮ್ಮದಿಯು, ಹಾದು ಹೋಗ್ತಿರೋ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ನಿನ್ನ ಹೃದಯ ಆನಂದವಾಗಿ ಜೀವಿಸುವಂತೆ ಇರುವಂಥದ್ದಾಗಿದೆ. ಹಲ್ಲೆಲೂಯಾ. ಮೂರನೇದಾಗಿ, ಧರ್ಮ ನಿಂದಕರೊಡನೆ ಕೂತ್ಕೋಬಾರ್ದು. ದೇವರ ಸತ್ಯವನ್ನ ಅವಹೇಳನ ಮಾಡುವಂಥ, ಈ ಆಳಿಸುವಂಥ ಜನರ ಮಧ್ಯದಲ್ಲಿ ಕೂತ್ಕೋಬಾರ್ದಂತೆ. ದೇವರನ್ನ ಅವಹೇಳನ ಮಾಡುವಂಥ ಜನರು, ದೇವರ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಥ ಜನರು, ದೇವರ ಕುರಿತಾಗಿ ಕೆಟ್ಟದಾಗಿ ಆಲೋಚನೆ ಕೊಡುವಂಥ ಜನರು ಇದ್ದಾರಾ? ಆದರೆ ದೇವರ ಮಗನು, ದೇವರ ಮಗಳಾಗಿರುವಂಥ ನೀನು ಅವರ ಹತ್ತಿರ ಕೂತುಕೊಳ್ಳಲೇ ಬಾರದು, ಅವರ ಹತ್ರ ಕೂತ್ಕೋಬಾರ್ದಂತೆ. ಆಮೇನ್. ಫಸ್ಟ್ ಯಾರ ಜೊತೆ ಮತ್ತೆ ಫ್ರೆಂಡ್ಶಿಪ್ ಮಾಡಬೇಕು? ದೇವ್ರ ಮಕ್ಕಳ ಜೊತೆ ಮಾಡಿರಿ. ನಿನಗೆ ಒಳ್ಳೆ ಆಲೋಚನೆ ಹೇಳ್ಕೊಡೋರ ಜೊತೆ ಸ್ನೇಹ ಮಾಡಿರಿ. ಎಲ್ಲದಕ್ಕಿಂತ ಒಳ್ಳೇದೇನೆಂದರೆ ದೇವರ ವಾಕ್ಯ ನಿನಗೆ ಒಳ್ಳೆಯ ಆಲೋಚನೆಯನ್ನು ಹೇಳ್ಕೊಡುವಂಥದ್ದಾಗಿದೆ. ಮದರ್ ತೆರೇಸಾ ಅವರು ಹೇಳ್ತಾರೆ, ದೇವರ ವಾಕ್ಯ ನನಗೆ ಕೊಟ್ಟಂಥ ಪ್ರೇಮದ ಪತ್ರ, ಈ ಪತ್ರವನ್ನು ಓದುವಾಗಲ ಆತನ ಪ್ರೀತಿ ರಸವನ್ನು ನನ್ನ ಹೃದಯದಲ್ಲಿ ಅನುಭವಿಸುತ್ತಾ ಇರುತ್ತೇನೆ, ಆತನು ಕೊಡುವಂಥ ಆನಂದವನ್ನು ನನ್ನ ಹೃದಯದಲ್ಲಿ ಅನುಭವಿಸುತ್ತಾ ಇರ್ತೇನೆ ಎಂಬುದಾಗಿ ಮದರ್ ತೆರೇಸಾ ಅವರು ಹೇಳುವುದನ್ನು ನಾವು ನೋಡುವಂತರಾಗಿದ್ದೇವೆ ಪ್ರೇರೆ. ಹೌದು, ದೇವರ ವಾಕ್ಯದಲ್ಲಿ ನಮಗೆ ಆನಂದ ಇದೆ. ಏನಿದೆ ದೇವರ ವಾಕ್ಯದಲ್ಲಿ? ಹೇಗೆ ಆನಂದ ಪಡಲಿಕ್ಕೆ ಸಾಧ್ಯ? ಓದುವಾಗ ದೇವರು ನಿನ್ನೊಟ್ಟಿಗೆ ಮಾತಾಡ್ತಾರೆ, ಅದನ್ನು ಧ್ಯಾನ ಮಾಡುವಾಗ ದೇವರು ನಿನ್ನೊಂದಿಗೆ ಮಾತಾಡ್ತಾರೆ. ಹೌದು ದೇವರೇ, ನನಗಾಗಿ ಇದನ್ನು ಮಾತಾಡಿದೆಯಾ, ದೇವರೇ ನನ್ನ ಕುರಿತಾಗಿ ಇದನ್ನು ಹೇಳಿದೆಯಾ? ಅವಾಗ ನಿನ್ನ ಆತ್ಮಕ್ಕೆ ಏನು ಬರ್ತದೆ? ಬಲ ಬರ್ತದೆ. ಯಾವಾಗ ನಿನ್ನ ಆತ್ಮಕ್ಕೆ ಬಲ ಬರ್ತದೆ, ನಿನ್ನ ಹೃದಯ ಆನಂದದಿಂದ ತುಂಬುವಂಥದ್ದಾಗಿದೆ. ಆಮೇನ್. ಎದ್ದು ನಿಂತ್ಕೊಳ್ಳೋಣ ಇರುವ ಸ್ಥಳದಲ್ಲಿ. ಹೌದು ಸ್ವಾಮಿ, ನಿನ್ನ ವಾಕ್ಯದಲ್ಲಿ ನನಗೆ ಆನಂದ ಇದೆ. ಪ್ರಿಯ ಸಹೋದರ ಸಹೋದರಿ, ವಾಕ್ಯವನ್ನು ಓದ್ತಾ ಇಲ್ವಾ? ವಾಕ್ಯವನ್ನು ಮನೆಯಲ್ಲಿ ಇಟ್ಟಿದ್ದೀರಾ? ಬರೀ ಭಾನುವಾರಷ್ಟೇ ದೇವರ ವಾಕ್ಯವನ್ನು ಓದ್ತಾ ಇದ್ದೀರಾ? ಹಾಗಾದರೆ ನೀನು ದಿನವೆಲ್ಲ ಆನಂದವಾಗಿರಲಿಕ್ಕೆ ಸಾಧ್ಯ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ಹಗಲು ರಾತ್ರಿ ಅದು ಯಾವುದೇ ಸಮಯ ಆಗಿರಬಹುದು, ಅದರಲ್ಲಿ ಆನಂದ ಪಡುವವನು ಎಷ್ಟೋ ಆಶೀರ್ವದಿಸಲ್ಪಟ್ಟವನು. ಅವನ ಆಶೀರ್ವಾದವನ್ನು ತಡಿಲಿಕ್ಕೆ ಆಗಲ್ಲ, ಅವನ ಆಶೀರ್ವಾದ ಎಷ್ಟಂತ ಎಣಿಸಲಿಕ್ಕೆ ಆಗಲ್ಲ. ಅವನ ಆತ್ಮೀಕವಾಗಿ ಆಶೀರ್ವದಿಸಲ್ಪಟ್ಟಂಥ ಮನುಷ್ಯನಾಗಿದ್ದಾನೆ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ಹೇಳಿ ನಮ್ಮ ಕೈಗಳನ್ನು ಮೇಲೆತ್ತಿ ಕರ್ತನಿಗೆ ಹೇಳಿ, ಹೌದು ಸ್ವಾಮಿ, ಇವತ್ತಿಂದ ದೇವರೇ ನಿನ್ನ ವಾಕ್ಯದಲ್ಲಿ ನಾನು ಆನಂದ ಪಡ್ತೀನಪ್ಪ. ನಿನ್ನ ವಾಕ್ಯವೇ ನನಗೆ ಆನಂದ. ನಿನ್ನ ವಾಕ್ಯ ಸೋಲುವಾಗ ದೇವರೇ ನಿನ್ನ ವಾಕ್ಯ ನನಗೆ ಧೈರ್ಯ ಕೊಡ್ತದೆ. ಕಣ್ಣೀರು ಸುರಿಸುವಾಗ ನಿನ್ನ ವಾಕ್ಯ ನನಗೆ ಬಲವನ್ನು ಕೊಡ್ತದೆ. ಹೇಳಿ ದೇವರಿಗೆ, ಇವತ್ತಿಂದ ನಿನ್ನ ವಾಕ್ಯವನ್ನು ಧ್ಯಾನ ಮಾಡ್ತೀನಪ್ಪ. ಓದಲಿಕ್ಕೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಕೇಳಿಸ್ಕೊಳ್ತೇನೆ. ಯಾಕಂದ್ರೆ ನಿನ್ನ ವಾಕ್ಯದಲ್ಲಿ ನನಗೆ ಆನಂದ ಇದೆ.